ವಿಶೇಷವಾಗಿ ನಮ್ಮೆಲ್ರಿಗೂ ಬಹಳ ಹೆಮ್ಮೆಯ ವಿಚಾರ ಅಂತ ನನಗನ್ಸುತ್ತೆ. ಶೋಭಾ ಮಳವಳ್ಳಿ ಅವರು ನಿಮ್ಮ ಈ ರಿಪಬ್ಲಿಕ್ ಕನ್ನಡ ವಾಹಿನಿಯ ಮುಖ್ಯಸ್ಥೆ ಆಗಿರೋದು ಅಥವಾ ಸಂಪಾದಕಿ ಆಗಿರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ಯಾಕೆ ಅಂತ ಈ ಮಾತನ್ನು ನಾನು ಹೇಳಬೇಕು. ಈ ಪ್ರಪಂಚವನ್ನು ನೋಡೋದು ಸಾಮಾನ್ಯವಾಗಿ ಪುರುಷರ ಒಂದು ದೃಷ್ಟಿಕೋನದಿಂದಾನೇ ಹೀಗೆ ನಡ್ಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಸಿನಿಮಾ ಅನ್ನೋದು ಯಾವಾಗಲೂ ಇಟ್ಸ್ ಆಲ್ವೇಸ್ ಅ ಮೇಲ್ ಪರ್ಸ್ಪೆಕ್ಟಿವ್. ಒಬ್ಬ ಹೆಣ್ಣು ಮಗಳ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಪ್ರಪಂಚ ನೋಡೋದಿಲ್ಲ, ಕಥೆಗಳನ್ನು ಹೇಳಲ್ಲ. ಹೀಗೆ 100 ವರ್ಷಗಳು ಸಿನಿಮಾ ಹೀಗೆ ನಡ್ಕೊಂಡು ಬಂದಿದೆ. ಸಿನಿಮಾ, ಪತ್ರಿಕೋದ್ಯಮ. ಈಗ ಪತ್ರಿಕೋದ್ಯಮಕ್ಕೆ ಈ ಒಂದು ಸ್ವರೂಪ ಸಿಕ್ಕಿದೆ, ಅಂದರೆ ಒಂದು ವಿಜುವಲ್ ಮೀಡಿಯಮ್ ಆಗಿ ಬಂದಿದೆ. ಹೀಗಿರುವಾಗ ಒಂದು ಮಹಿಳೆಯ ಒಂದು ದೃಷ್ಟಿಕೋನದಲ್ಲಿ ಸಮಾಜವನ್ನು, ಪ್ರಪಂಚವನ್ನು ನೋಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಆ ಕೆಲಸವನ್ನು ಮಾಡಿರೋದಕ್ಕಾಗಿ ನಾನು ಶೋಭಾ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.